ಸರ್ಕಾರದಿಂದ ಒಂದು ನಿರ್ಧಾರ ಆಯಿತು. ಈ BPL ಕಾರ್ಡ್ ಯಾರು ಬೇಕಾದರೂ ಯಾರ ಕೈಯಲ್ಲಿ ಬೇಕಾದರೂ ಇರುತ್ತೆ. ಎಷ್ಟು ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಅಂದ್ರೆ ಅವರು ಐಷಾರಾಮಿ ಕಾರ್ಗಳನ್ನು ಹೊಂದಿರ್ತಾರೆ, ಬಂಗ್ಲೆ ಹೊಂದಿರ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರ ಹತ್ರ ರೇಷನ್ ಕಾರ್ಡ್ ಯಾವ್ದಿರುತ್ತೆ ಅಂದ್ರೆ BPL ಕಾರ್ಡ್. ಐಷಾರಾಮಿ ಕಾರಲ್ಲೇ ಬಂದು ಅಕ್ಕಿ ತಗೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ನಾವು ಸರಿ ಮಾಡಬೇಕು ಅಂತ ಸರ್ಕಾರ ಏನೋ ನಿರ್ಧಾರ ತಗೊಳ್ತು. ಬಟ್ ಅದು ಎಷ್ಟು ಮಟ್ಟಿಗೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದೇ ಪ್ರಶ್ನೆ. ಕಾರಣ ಬಡವರು ಈಗ ಪರದಾಡುವಂತಹ ಪರಿಸ್ಥಿತಿ. ಸರ್ಕಾರದಿಂದ ರೇಷನ್ ಕಾರ್ಡ್ ಬಾಂಬ್, ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಹಾವೇರಿಯಲ್ಲಿ ಟೈಲರ್ ಕುಟುಂಬದ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಕಾರ್ಡ್ ರದ್ದಾಗಿದ್ದಕ್ಕೆ ರಿಪಬ್ಲಿಕಾನ ಮುಂದೆ ಅವರು ಕಣ್ಣೀರ್ ಹಾಕ್ತಿದ್ದಾರೆ. ರೇಷನ್ ಪಡಿತಾ ಇಲ್ಲ ಅನ್ನೋ ಕಾರಣ ನೀಡಿ ಕ್ಯಾನ್ಸಲ್ ಮಾಡಿದ್ದಾರಂತೆ. ದೇವಿ ಹೊಸೂರು ಗ್ರಾಮದ ಕೀರ್ತಿ ವಿಠಲ ಕುಟುಂಬ ಈಗ ಕಂಗಾಲಾಗಿದೆ. 2 ತಿಂಗಳ ಹಿಂದೆ ಬಡ ಕುಟುಂಬದ BPL ಕಾರ್ಡ್ ಕೂಡ ರದ್ದಾಗಿದೆ. ರೇಷನ್ ಕಾರ್ಡ್ ಮೂಲಕ ಗೃಹಲಕ್ಷ್ಮಿ ಹಣ ಕೂಡ ಪಡಿತಾ ಇದ್ರು. ಈಗ ಅದು ಕೂಡ ಸ್ಟಾಪ್ ಆಗುತ್ತೆ. ಏಕಾಏಕಿ ಕಾರ್ಡ್ ರದ್ದಾಗಿದ್ರಿಂದ ಸಂಕಷ್ಟದಲ್ಲಿ ಸಿಲುಕಾಕಿಕೊಂಡಿದೆ ಕುಟುಂಬ. ನಾವು ಬಡವರ ಪರ, ನಾವು ಹಿಂದುಳಿದ ಜನರ ಪರ ಅನ್ನೋ ಜನಪ್ರತಿನಿಧಿಗಳೇ ಮತ್ತು ಅಧಿಕಾರಿಗಳೇ ಎಲ್ಲಿದ್ದೀರಿ? ನಾನು ಇವತ್ತು ದೇವಸ್ಥಾನದಲ್ಲಿದ್ದೇನೆ. ಇದು ಈ ಒಂದು ಬಡವನ ಮನೆ. ಇದು ವಿಠಲ್ ಅನ್ನೋ ಒಬ್ಬ ವ್ಯಕ್ತಿಯ ಮನೆ. ಇದು ವಿಠಲ್ ದಾಮೋದರ್ ಅನ್ನೋ ವ್ಯಕ್ತಿಯ ಮನೆ. ಮೊದಲೇ ಕಡಬಡತನ, ಪತ್ನಿ ಟೈಲರಿಂಗ್ ಕೆಲಸ ಮಾಡಿದ್ರೆ ಮಾತ್ರ ಜೀವನ ನಡೆಯುವಂಥದ್ದು. 2 ಮುದ್ದಾದ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದಂಥವ. ಸದ್ಯಕ್ಕೆ ಅವರು ಜೀವನ ಇದೊಂದು ಚಿಕ್ಕ ಮನೆಯಲ್ಲಿ ಜೀವನ ಮಾಡ್ತಿರುವಂಥದ್ದು. ಇದು ಅವರ ರೇಷನ್ ಕಾರ್ಡ್, ವಿಠಲ್ ದಾಮೋದರ್ ಅನ್ನುವಂಥ ವ್ಯಕ್ತಿಯ ರೇಷನ್ ಕಾರ್ಡ್ ಇದು. ಅವರ ಪತ್ನಿ ಕೀರ್ತಿ, ಇವರು ಅವ್ರಿಗೆ 2 ಮುದ್ದಾದ 2 ಮಕ್ಕಳಿದ್ದಾರೆ ಮತ್ತು ಅವರ ವಿಠಲ್ ಕೂಡ ಜೊತೆಗಿದ್ದಾರೆ. ಅವರ ಕಾರ್ಡ್ ಇದು BPL ಕಾರ್ಡ್ ಇದು. ಈ ವಿಠಲ್ ಅವರ ಈ ಕಾರ್ಡ್ ಸದ್ಯ ಈಗ ರದ್ದಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ತಿಳಿದಾಗಿದೆ. ಈಗ ಸದ್ಯಕ್ಕೆ ಅವ್ರಿಗೆ ರೇಷನ್ ನೀವು ತೊಗೊಂಡಿಲ್ಲ ಅನ್ನೋ ಒಂದು ಕಾರಣವನ್ನು ಹೇಳಿ ರದ್ದು ಮಾಡಿರೋಂಥದ್ದು. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಕೀರ್ತಿ ಅವರೇ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ಇದೇ ಊರು ಗ್ರಾಮಸ್ಥರು. ನೀವು ಎಷ್ಟು ವರ್ಷದಿಂದ ಜೀವನ ಮಾಡ್ತಿದ್ದೀರಿ? ನಾವು 13 ವರ್ಷ ಆಯ್ತ್ರಿ ಜೀವನ ಮಾಡಕ್ ಕುಂತ್ರಿ. ನಂಗೆ 2012 ರೇಷನ್ ಕಾರ್ಡ್ ಬಂದಿತ್ರಿ. ಕೂಲಿ ಕೆಲಸ, ನಮ್ದು ಹೊಲ ಇಲ್ಲ, ಏನಿಲ್ಲ. ಯಜಮಾನ್ರು ದುಡಿಬೇಕು, ಮಾಡ್ಬೇಕು. ಅವರು ಮಾನಸಿಕ ತಜ್ಞನವರು, ಮಾನಸಿಕದ ಗುಳಿಗೆ ಒಂದು ತಗೋತಾರ್ರಿ ಅವರು. ಹಳ್ಳಿ ಮಕ್ಕಳು, 2 ಮಕ್ಕಳು. ನನಗೆ ರೇಷನ್ ಕಾರ್ಡ್ ಬಂದಾದ್ರೆ ದವಾಖಾನಿಗೆ ಅದಕ್ಕೆ ಬೇಕು. ರೇಷನ್ ಕಾರ್ಡ್ ಎಲ್ಲ ಬಂದಾಗ್ಬಿಟ್ಟೈತ್ರಿ. ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಆಗ್ಲಿಲ್ಲ, ಅದು ಮ್ಯಾಲಿಂದ ತೆಗ್ದಿಲ್ಲ ಅಂತಾರೆ. ಈಗ ನಾವು ರೇಷನ್ ಎಷ್ಟಂತ ಕೊಂಡು ತರೋದಾಕತ್ರಿ. ಕೊಂಡು ತರೋದ ಜೀವನೋಪಾಯಕ್ಕೆ ಏನು ಮಾಡ್ತೀರಮ್ಮ ಸದ್ಯಕ್ಕೆ? ಈಗ ದುಡ್ಡು ಕೊಡ್ತಾರೆ ಅದ್ರಿ, ಇವ್ರ ಕಡೆ ಇಸ್ಕೊಂಡು ತಿಂದಿದ್ದೇವ್ರಿ. ಈಗ ಚಾಲು ಆಗಿದ್ಮ್ಯಾಗ ಅವ್ರಿಗೆ ಕೊಡ್ಬೇಕ್ರಿ. ಮತ್ ನಾವು ಸಾಲ ಮಾಡಿದ್ರಿ. ಈಗ ಸದ್ಯಕ್ಕೆ ಈಗ ಸರ್ಕಾರದಿಂದ ಬರೋ ರೇಷನ್ ಸಿಗ್ತಿಲ್ಲ, ಒಂದ್ ಕಡೆ ಕಾರ್ಡು ಬಂದಾಗೈತಿ. ಈಗ ಬಹಳ ಕಷ್ಟ ಆಗತ್ತೆ ಜೀವನ. ನಮ್ಗೆ ರೇಷನ್ ಇಲ್ದಕ್ಕೆ ಕಷ್ಟ ಆಗೈತ್ರಿ. ಇವ್ರ ಕಡೆ ಇಸ್ಕೊಂಡು ತಿನ್ನೋದಾಗೈತ್ರಿ. ಹಿಂಗೆ ಈಗ ಕಾರ್ಡ್ ಬಂದ್ ಮಾಡಿದ್ರು ಅಂತ ಹೇಳಿದ್ರಿ. ತಾವು ಎಲ್ಲಿ ಹೋದ್ರಿ? ರೇಷನ್ ತಗೊಂಡಿದ್ರಿ ಅಂತ ಎಲ್ಲಿ ಕೇಳಿದ್ರಿ? ಎಲ್ಲಿ ಲೆಟರ್ ತಗೊಂಡ್ಬಂದ್ರಿ? ಯಾರಿಗೆ ಮುಟ್ಸಿದ್ರಿ ಅದನ್ನ? ತಹಸೀಲ್ದಾರ್ ಆಫೀಸಿಗೆ ಹೋದಿರಿ. ತಹಸೀಲ್ದಾರ್ ಆಫೀಸ್ನಾಗ ಅಲ್ಲೇ ಬರ್ಸ್ಕೊಂಡು ಅಲ್ಲಿ ಕೊಟ್ಟಿರಿ ಅವ್ರಿಗೆ. ಅವ್ರು ಬಂದಾಗೈತಿ, ಮ್ಯಾಲಿಂದ ಬರ್ಲಿ, ಅವ್ರ ಕಡೆ ಅರ್ಜಿ ಬರ್ಸ್ಕೊಂಡು ಕೊಟ್ಟಿರಿ. ನಾವು ಸಹಿ ಮಾಡಿಕೊಟ್ರು ಬರ್ತೈತಿ ಅದು ಜಗ್ಗಿ 3 ತಿಂಗಳ ನಾವು ಅಡ್ಡಾಡಿದೀವ್ರಿ. ರೇಷನ್ ಕಾರ್ಡ್ ಬಂದಿಲ್ಲ ಅಂತ. ನಾವು ರೇಷನ್ ಕಾರ್ಡ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮ್ಯಾಲೆ ಬಂದ್ ಮಾಡಿದ್ದಾರೆ. ನೀವು ರೇಷನ್ ಕಾರ್ಡ್ ಚಾಲು ಆದಾಗ ಬರ್ರಿ ಅಂತಂದು ಹೊಳ್ಳ ಕಳಿಸಿದಾರ್ರಿ ಅವರು. ಮತ್ತೀಗ ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ರು, ಸರ್ಕಾರಿ ಬಸ್ ಉಚಿತ ನೀಡಿದ್ರು, ತಮಗೆ ತಿಂಗಳು 2,000 ರೂಪಾಯಿ ಕೊಡೋ ವ್ಯವಸ್ಥೆ ಮಾಡಿದ್ರು, ಗೃಹ ಜ್ಯೋತಿ ಅಂತ ಕೊಟ್ಟರು, ವರ್ಕೌಟ್ ಮಾಡಿದ್ರು. ಈಗ ಇಂತಿದ್ದ ಪ್ರಯತ್ನ ಮಾಡ್ತಾ ಇದಾರ ಅಂತ ಹೇಳಿ ಆರೋಪ ಆಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ? ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ ನಮ್ಗೆ ರೇಷನ್. ಈ ಬಡ ರೈತ ಕುಟುಂಬ ಇವತ್ತು ಕಣ್ಣೀರನ್ನು ಹಾಕ್ತಾ ಇದೆ. ಸಿಗುವ ಒಂದು ತುತ್ತು ಅನ್ನಕ್ಕೂ ಸರ್ಕಾರ ಕಲ್ಲು ಹಾಕ್ತಾ ಹಾಗಾದ್ರೆ ಅನ್ನೋದು ಈ ಕುಟುಂಬ ಹೇಳ್ತಿರೋದು. ಇನ್ನಾದರೂ ಸರ್ಕಾರ ಇದನ್ನ ಪರಿಷ್ಕರಣೆ ಮಾಡೋದನ್ನ ನಿಲ್ಲಿಸಿ ಎಲ್ಲ ರೀತಿಯ ರೇಷನ್ ತಗೊಂಡ್ರು ಕೂಡ ಕಾರ್ಡನ್ನು ಬಂದ್ ಮಾಡಿದರೆ ಇದನ್ನ ಎಚ್ಚೆತ್ಕೊಂಡು ಅಧಿಕಾರಿಗಳು ಸರಿಪಡಿಸಲಿರೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಸರ್ಕಾರದಿಂದ ಒಂದು ನಿರ್ಧಾರ ಆಯಿತು. ಈ BPL ಕಾರ್ಡ್ ಯಾರು ಬೇಕಾದರೂ ಯಾರ ಕೈಯಲ್ಲಿ ಬೇಕಾದರೂ ಇರುತ್ತೆ. ಎಷ್ಟು ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಅಂದ್ರೆ ಅವರು ಐಷಾರಾಮಿ ಕಾರ್ಗಳನ್ನು ಹೊಂದಿರ್ತಾರೆ, ಬಂಗ್ಲೆ ಹೊಂದಿರ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರ ಹತ್ರ ರೇಷನ್ ಕಾರ್ಡ್ ಯಾವ್ದಿರುತ್ತೆ ಅಂದ್ರೆ BPL ಕಾರ್ಡ್. ಐಷಾರಾಮಿ ಕಾರಲ್ಲೇ ಬಂದು ಅಕ್ಕಿ ತಗೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ನಾವು ಸರಿ ಮಾಡಬೇಕು ಅಂತ ಸರ್ಕಾರ ಏನೋ ನಿರ್ಧಾರ ತಗೊಳ್ತು. ಬಟ್ ಅದು ಎಷ್ಟು ಮಟ್ಟಿಗೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದೇ ಪ್ರಶ್ನೆ. ಕಾರಣ ಬಡವರು ಈಗ ಪರದಾಡುವಂತಹ ಪರಿಸ್ಥಿತಿ. ಸರ್ಕಾರದಿಂದ ರೇಷನ್ ಕಾರ್ಡ್ ಬಾಂಬ್, ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಹಾವೇರಿಯಲ್ಲಿ ಟೈಲರ್ ಕುಟುಂಬದ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಕಾರ್ಡ್ ರದ್ದಾಗಿದ್ದಕ್ಕೆ ರಿಪಬ್ಲಿಕಾನ ಮುಂದೆ ಅವರು ಕಣ್ಣೀರ್ ಹಾಕ್ತಿದ್ದಾರೆ. ರೇಷನ್ ಪಡಿತಾ ಇಲ್ಲ ಅನ್ನೋ ಕಾರಣ ನೀಡಿ ಕ್ಯಾನ್ಸಲ್ ಮಾಡಿದ್ದಾರಂತೆ. ದೇವಿ ಹೊಸೂರು ಗ್ರಾಮದ ಕೀರ್ತಿ ವಿಠಲ ಕುಟುಂಬ ಈಗ ಕಂಗಾಲಾಗಿದೆ. 2 ತಿಂಗಳ ಹಿಂದೆ ಬಡ ಕುಟುಂಬದ BPL ಕಾರ್ಡ್ ಕೂಡ ರದ್ದಾಗಿದೆ. ರೇಷನ್ ಕಾರ್ಡ್ ಮೂಲಕ ಗೃಹಲಕ್ಷ್ಮಿ ಹಣ ಕೂಡ ಪಡಿತಾ ಇದ್ರು. ಈಗ ಅದು ಕೂಡ ಸ್ಟಾಪ್ ಆಗುತ್ತೆ. ಏಕಾಏಕಿ ಕಾರ್ಡ್ ರದ್ದಾಗಿದ್ರಿಂದ ಸಂಕಷ್ಟದಲ್ಲಿ ಸಿಲುಕಾಕಿಕೊಂಡಿದೆ ಕುಟುಂಬ.
ನಮಗ್ರಿ ನಾವು ಬಡವರ ಪರ, ನಾವು ಹಿಂದುಳಿದ ಜನರ ಪರ ಅನ್ನೋ ಜನಪ್ರತಿನಿಧಿಗಳೇ ಮತ್ತು ಅಧಿಕಾರಿಗಳೇ ಎಲ್ಲಿದ್ದೀರಿ? ನಾನು ಇವತ್ತು ದೇವಸ್ಥಾನದಲ್ಲಿದ್ದೇನೆ. ಇದು ಒಂದು ಬಡವನ ಮನೆ. ಇದು ವಿಠ್ಠಲ್ ಅನ್ನೋ ಒಬ್ಬ ವ್ಯಕ್ತಿಯ ಮನೆ. ಇದು ವಿಠ್ಠಲ್ ದಾಮೋದರ್ ಅನ್ನೋ ವ್ಯಕ್ತಿಯ ಮನೆ. ಮೊದಲೇ ಕಡಬಡತನ, ಪತ್ನಿ ಟೈಲರಿಂಗ್ ಕೆಲಸ ಮಾಡಿದ್ರೆ ಮಾತ್ರ ಜೀವನ ನಡೆಯುವಂಥದ್ದು. 2 ಮುದ್ದಾದ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದಂಥವ. ಸದ್ಯಕ್ಕೆ ಅವರು ಜೀವನ ಇದೊಂದು ಚಿಕ್ಕ ಮನೆಯಲ್ಲಿ ಜೀವನ ಮಾಡ್ತಿರುವಂಥದ್ದು. ಇದು ಅವರ ರೇಷನ್ ಕಾರ್ಡ್, ವಿಠ್ಠಲ್ ದಾಮೋದರ್ ಅನ್ನುವಂಥ ವ್ಯಕ್ತಿಯ ರೇಷನ್ ಕಾರ್ಡ್ ಇದು. ಅವರ ಪತ್ನಿ ಕೀರ್ತಿ ಇವರು. ಅವರಿಗೆ 2 ಮುದ್ದಾದ 2 ಮಕ್ಕಳಿದ್ದಾರೆ ಮತ್ತು ಅವರ ವಿಠ್ಠಲ್ ಕೂಡ ಜೊತೆಗಿದ್ದಾರೆ. ಅವರ ಕಾರ್ಡ್ ಇದು, BPL ಕಾರ್ಡ್ ಇದು. ಈ ವಿಠ್ಠಲ್ ಅವರ ಈ ಕಾರ್ಡ್ ಸದ್ಯ ಈಗ ರದ್ದಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ತಿಳಿದಾಗಿದೆ. ಈಗ ಸದ್ಯಕ್ಕೆ ಅವ್ರಿಗೆ ರೇಷನ್ ನೀವು ತೊಗೊಂಡಿಲ್ಲ ಅನ್ನೋ ಒಂದು ಕಾರಣವನ್ನು ಹೇಳಿ ರದ್ದು ಮಾಡಿರೋಂಥದ್ದು. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಕೀರ್ತಿ ಅವರೇ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ಇದೇ ಊರು ಗ್ರಾಮಸ್ಥರು. ನೀವು ಎಷ್ಟು ವರ್ಷದಿಂದ ಜೀವನ ಮಾಡ್ತಿದ್ರಿ? ನಾವು 13 ವರ್ಷ ಆಯ್ತ್ರಿ ಜೀವನ ಮಾಡಕ್ ಕುಂತ್ರಿ. ನಂಗೆ 2012 ರೇಷನ್ ಕಾರ್ಡ್ ಬಂದಿತ್ರಿ. ಕೂಲಿ ಕೆಲಸ, ನಮ್ದು ಹೊಲ ಇಲ್ಲ ಏನಿಲ್ಲ. ಯಜಮಾನ್ರು ದುಡಿಬೇಕು ಮಾಡ್ಬೇಕು. ಅವರು ಮಾನಸಿಕ ತಜ್ಞನವರು, ಮಾನಸಿಕದ ಗುಳಿಗೆ ಒಂದು ತಗೋತಾರ್ರಿ ಅವರು. ಹಳ್ಳಿ ಮಕ್ಕಳು 2 ಮಕ್ಕಳು. ನನಗೆ ರೇಷನ್ ಕಾರ್ಡ್ ಬಂದಾದ್ರೆ ದವಾಖಾನಿಗೆ ಅದಕ್ಕೆ ಬೇಕು. ರೇಷನ್ ಕಾರ್ಡ್ ಎಲ್ಲ ಬಂದಾಗ್ಬಿಟ್ಟೈತ್ರಿ. ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಆಗ್ಲಿಲ್ಲ, ಅದು ಮ್ಯಾಲಿಂದ ತೆಗ್ದಿಲ್ಲ ಅಂತಾರೆ. ಈಗ ನಾವು ರೇಷನ್ ಎಷ್ಟಂತ ಕೊಂಡು ತರೋದಾಕತ್ರಿ. ಕೊಂಡು ತರೋದ ಜೀವನೋಪಾಯಕ್ಕೆ ಏನು ಮಾಡ್ತೀರಮ್ಮ ಸದ್ಯಕ್ಕೆ? ಈಗ ದುಡ್ಡು ಕೊಡ್ತಾರೆ ಅದ್ರಿ, ಇವ್ರ ಕಡೆ ಇಸ್ಕೊಂಡು ತಿಂದಿದ್ದೇವ್ರಿ. ಈಗ ಚಾಲು ಆಗಿನ ಮ್ಯಾಗ ಅವ್ರಿಗೆ ಕೊಡ್ಬೇಕ್ರಿ. ಮತ್ ನಾವು ಸಾಲ ಮಾಡಿದ್ರಿ ಸದ್ಯಕ್ಕೆ. ಈಗ ಸರ್ಕಾರದಿಂದ ಬರೋ ರೇಷನ್ ಸಿಗ್ತಿಲ್ಲ, ಒಂದ್ ಕಡೆ ಕಾರ್ಡು ಬಂದಾಗೈತಿ. ಈಗ ಬಹಳ ಕಷ್ಟ ಆಗತ್ತೆ ಜೀವನ. ನಮ್ಗೆ ರೇಷನ್ ಇಲ್ದಕ್ಕೆ ಕಷ್ಟ ಆಗೈತ್ರಿ. ಇವ್ರ ಕಡೆ ಇಸ್ಕೊಂಡು ತಿನ್ನೋದಾಗೈತ್ರಿ. ಹಿಂಗೆ ಈಗ ಕಾರ್ಡ್ ಬಂದ್ ಮಾಡಿದ್ರು ಅಂತ ಹೇಳಿದ್ರಿ. ತಾವು ಎಲ್ಲಿ ಹೋದ್ರಿ? ರೇಷನ್ ತಗೊಂಡಿದ್ರಿ ಅಂತ ಎಲ್ಲಿ ಕೇಳಿದ್ರಿ? ಎಲ್ಲಿ ಲೆಟರ್ ತಗೊಂಡ್ಬಂದ್ರಿ? ಯಾರಿಗೆ ಮುಟ್ಸಿದ್ರಿ ಅದನ್ನ? ತಹಸೀಲ್ದಾರ್ ಆಫೀಸಿಗೆ ಹೋದಿರಿ. ತಹಸೀಲ್ದಾರ್ ಆಫೀಸ್ನಾಗ ಅಲ್ಲೇ ಬರ್ಸ್ಕೊಂಡು ಅಲ್ಲಿ ಕೊಟ್ಟಿರಿ ಅವ್ರಿಗೆ. ಅವ್ರು ಬಂದಾಗೈತಿ, ಮ್ಯಾಲಿಂದ ಬರ್ಲಿ ಅವ್ರ ಕಡೆ ಅರ್ಜಿ ಬರ್ಸ್ಕೊಂಡು ಕೊಟ್ಟಿರಿ. ನಾವು ಸಹಿ ಮಾಡಿಕೊಟ್ರು ಬರ್ತತಿ ಅದು ಜಗ್ಗಿ 3 ತಿಂಗಳೇ ನಾವು ಅಡ್ಡಾಡಿದೀವ್ರಿ. ರೇಷನ್ ಕಾರ್ಡ್ ಬಂದಿಲ್ಲ ಅಂತ. ನಾವು ರೇಷನ್ ಕಾರ್ಡ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮ್ಯಾಲೆ ಬಂದ್ ಮಾಡಿದ್ದಾರೆ. ನೀವು ರೇಷನ್ ಕಾರ್ಡ್ ಚಾಲು ಆದಾಗ ಬರ್ರಿ ಅಂತಂದು ಹೊಳ್ಳ ಕಳಿಸಿದಾರ್ರಿ ಅವರು. ಮತ್ತೀಗ ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ರು, ಸರ್ಕಾರಿ ಬಸ್ ಉಚಿತ ನೀಡಿದ್ರು, ತಮಗೆ ತಿಂಗಳು 2,000 ರೂಪಾಯಿ ಕೊಡೋ ವ್ಯವಸ್ಥೆ ಮಾಡಿದ್ರು, ಗೃಹ ಜ್ಯೋತಿ ಅಂತ ಕೊಟ್ಟರು, ವರ್ಕೌಟ್ ಮಾಡಿದ್ರು. ಈಗ ಇಂತಿದ್ದ ಪ್ರಯತ್ನ ಮಾಡ್ತಾ ಇದಾರ ಅಂತ ಹೇಳಿ ಆರೋಪ ಆಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ? ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ ನಮ್ಗೆ ರೇಷನ್. ಈ ಬಡ ರೈತ ಕುಟುಂಬ ಇವತ್ತು ಕಣ್ಣೀರನ್ನು ಹಾಕ್ತಾ ಇದೆ. ಸಿಗುವ ಒಂದು ತುತ್ತು ಅನ್ನಕ್ಕೂ ಸರ್ಕಾರ ಕಲ್ಲು ಹಾಕ್ತಾ ಹಾಗಾದರೆ ಅನ್ನೋದು ಈ ಕುಟುಂಬ ಹೇಳ್ತಿರೋದು. ಇನ್ನಾದರೂ ಸರ್ಕಾರ ಇದನ್ನು ಪರಿಷ್ಕರಣೆ ಮಾಡೋದನ್ನು ನಿಲ್ಲಿಸಿ ಎಲ್ಲ ರೀತಿಯ ರೇಷನ್ ತೊಗೊಂಡ್ರು ಕೂಡ ಕಾರ್ಡನ್ನು ಬಂದ್ ಮಾಡಿದರೆ ಇದನ್ನು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸರಿಪಡಿಸಲಿರೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.